ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ವತಿಯಿಂದ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಸಮಿತಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ CH ಶ್ರೀನಿವಾಸ್ ಮಾತನಾಡಿದರು. ಹಾಗೆಯೇ ಸಭೆಯಲ್ಲಿ ಉಪಾಧ್ಯಕ್ಷರಾದಂತಹ ಜಬೀವುಲ್ಲಾ, ಹಾಗೆಯೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈಗಿನ ಸರ್ಕಾರ ಮಾಡ್ತಿದೆ ಅಂತಕ್ಕಂಥ ಆಶಾಭಾವನೆಯಲ್ಲಿದ್ದೀವಿ. ನಾವೆಲ್ಲರೂ ಸಹ ಬಹಳಷ್ಟು ಜನ ಹೇಳೋದು ಏನಾದರೂ ಬಾಯಾಗಿ ಬಂದಾಗ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಯುವಕರಿಗೆ ಸಾಕಷ್ಟು ಉದ್ಯೋಗ ಮೇಳಗಳನ್ನು ಜೋಡಣೆ ಮಾಡ್ತಕ್ಕಂಥ ಕೆಲಸಗಳನ್ನು ನಮ್ಮ ತಾಲೂಕಲ್ಲೂ ನಾವು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿದ್ದೀವಿ. ಅದು ಮಾಡ್ತೇವೆ. ನಾವೆಲ್ಲರೂ ಸಾಕ್ಷಿದಾರರಾಗಿ ಇರಬೇಕು. ಎಲ್ಲ ರೀತಿಯ ಸಹಕಾರನ ನೀವು ಕೊಡೋದು. ಹಿಂಗೆ ಬಂದಿದ್ರು ಹಂಗೆ ಹಿಂಗೆ ನಾವೇನು ಅವ್ರಿಗೇನು ಕೇರ್ ಮಾಡಲ್ಲ. ಅಲ್ಲಪ್ಪ, ಸಮಸ್ಯೆ ಬಂದಾಗ ಬಂದು ಹೇಳಿರ್ತಾರೆ, ಅದನ್ನು ಸಾಲ್ವ್ ಮಾಡ್ಕೊಂಡು ಸಾರ್ವಜನಿಕರಿಗೆ ವಿತರಣೆ ನೀಟಾಗಿ ಮಾಡಿರಿ. ಅದ್ಬಿಟ್ಟು ಈ ಥರದ್ದೆಲ್ಲ ಸರಿಯಲ್ಲ ಅನ್ನೋದು ಸಹ ನಾನು ಕೆಲವೊಂದು ಹೇಳಿ ನೀವು ಬೇಡ ಮೆನ್ಷನ್ ಮಾಡಿ ಈಗ ಅಲ್ಲಿಗೆ ತಿಂದ್ಕೊಂಡ್ರೆ ಸರಿ, ನೆಕ್ಸ್ಟ್ ಬಂದರೆ ನಾನು ಅವ್ರನ್ನ ಇಂಥ ಅಂಗಡಿ ಅಂತೇಳಿ ನಾನು ಹೇಳ್ತೀನಿ. ಶಿವಣ್ಣ ಸರ್, ನಾವು ಯಾರ ಮನೆ ಸೊತ್ತೆ ಮಾಡ್ತಿಲ್ಲ. ಸರ್ಕಾರ ಏನ್ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡ್ತಿದ್ವಿ, ಅದನ್ನು ಉಸ್ತುವಾರಿ ಮಾಡ್ತಿದೀವಿ. ನಮಗೊಂದು ಸರ್ಕಾರ ಜವಾಬ್ದಾರಿ ಕೊಟ್ಟರೆ ನಾವು ಮಾಡ್ತಿದೀವಿ ಹೊರತು ಅವ್ರು ಯಾರಾಗಿರ್ಲಿ ನಮ್ಮಲ್ಲಿ ಆ ಭಿನ್ನ ಭೇದ ಇಲ್ಲ. ನಮ್ಗೇನು ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥ ಪಡಿತರ ಫಲಾನುಭವಿಗಳಿಗೆ ಪರಿಪೂರ್ಣವಾಗಿ ತಲುಪಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮಗೆ. ಇವತ್ತು ನಮ್ಮ ಸದಸ್ಯರಾಗಲಿ ಯಾರೇ ಆಗಲಿ, ನಾವೇ ಆಗಲಿ, ಯಾವ ಅಂಗಡಿ ಮಾಲೀಕರನ್ನು ಕರೆದಿಲ್ಲ. ಇಂಡಿವಿಜುವಲ್ ನೀನು ಏನಪ್ಪ ದಾಸಯ್ಯ ಅನ್ನೋದು ಕೇಳಿಲ್ಲ. ಆ ರೀತಿ ನಮಗೆ ಅವ್ರಿಗೆ ಅದನ್ನ ಕೇರ್ ಮಾಡೋಣ ಅಂದ್ರೆ ನಾವು ಕೂಡ ಗೊತ್ತಾಯ್ತಾ, ಮುಲಾಜೆ ಇಲ್ಲ. ನೀವು ನೋಟಿಸ್ ಕೊಡಿ, ಕರ್ಸಿ ಅವ್ರು ಯಾವ ಫಲಾನುಭವಿ ಮಗ ಆಗಲಿ, ಬೇಕಿದ್ರೆ ನಮ್ಮ ಶಾಸಕರು ಹೇಳಿ, ನಮ್ಮ ಮಂತ್ರಿಗಳು ಹೇಳಿ, ನಮ್ಮ ಮುಖ್ಯಮಂತ್ರಿಗಳು ಹೊಸಬರಾಗಿ ಅವ್ರು ಹೇಳಿ, ನಮ್ಮ ಸ್ವಾಭಿಮಾನ ಧಕ್ಕೆ ಬಿದ್ದು ನಾವು ಯಾವ ಮಾತು ಕೇಳೋಲ್ಲ. ಇದು ಅವರಿಗೆ ತಿಳಿಸಿ, ಅವರಿಗೆ ಅಂಗಡಿ ಮಾಲೀಕರಿಗೆ ಯಾವ ಸಿಗೋದು ಆಯ್ತು. ಅಲ್ಲ, ಪ್ರಶ್ನೆ ಇದ್ರೆ ಇವತ್ತಿರ್ತೀವೋ ನಾಳೆ ಇರ್ತೀವೋ ಪ್ರಶ್ನೆ ಬೇಡ. ಇರ್ಬೇಕಾದ್ರೆ ಕಡಾಗಿ ಇದ್ದು ಹೋಗೋಣ. ಯಾವ ಮಧ್ಯದಲ್ಲಿ ನಾವಿಲ್ಲ, ಇರೋದು ನಾವು ಇಷ್ಟಪಡೋದಿಲ್ಲ. ಮುಂದುವರೆದು ನಮಗೆ ಗೊತ್ತಿಲ್ಲ. ಆ ರೀತಿ ಉತ್ತರತರ ಇರ್ತಕ್ಕಂಥ ಅಂಗಡಿ ಮಾಲೀಕರು ನಾವು ಏನು ಮುಲಾಜು ಕೇಳೋದಿಲ್ಲ. ಯಾವ ಮಧ್ಯೆ ನಾವೇನಿಲ್ಲ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಚುನಾವಣೆ ಬಂದ ರಾಜಕಾರಣ ಮಾಡೋಣ. ಇದು ಮುಂದೆ ಸಾರ್ವಜನಿಕರ ಪರವಾಗಿ ಕುಂದ್ರ ನಾವು ಒಂದು ಮೀಟಿಂಗ್ ಕರೀತಾರಲ್ಲ, ಅವಾಗ ಕಾಮನ್ ಇನ್ಸ್ಟ್ರಕ್ಷನ್ ಕೊಡಿ. ಕೆಮ್ಮನಹಳ್ಳಿ ಸೊಸೈಟಿ ಇದೆಯಲ್ಲ, ಹುಡುಗನಹಳ್ಳಿಯಲ್ಲಿ ರೋಡ್ ಮೇಲೆ ಬಿಂಜರ್ ಕೊಡಬೇಕಾದ್ರೆ ಪುಕ್ಷಟಿ ಮಾಡ್ತಾ ಇಲ್ಲ. ಒಂದು ಅಂಗಡಿಗೆ 70,000 60,000 ರೂಪಾಯಿ ಕಮಿಷನ್ ತಗೊಂತಾರೆ. 1,000 2,000 ರೂಮ್ ತಗೊಳಕಾಗಲ್ಲ ಅಲ್ಲಿ ಇದರಲ್ಲಿ ಅಂಗಡಿಯಲ್ಲಿ. ಹೇಳಿ ಸರ್, ಒಂದು ರೂಮ್ ತಗೊಳಕ್ ಹೇಳಿ, ನೀವು ಹೇಳಿ. 2 ಜನ ದೂರ ಆಗದ ಅಲ್ಲಿಗೆ ಲಿಫ್ಟ್ ಅವರು ಕೆಮ್ಮನಹಳ್ಳಿ ಮಾಡ್ತಾರೆ. ಅಲ್ಲಿ ಬಂದಾಗ ರೋಡಿಗೆ ತಗೊಂಡು ಮಳೆಗೆ ಜನ ಕಾಯ್ಕೊಂಡು ರೂಮ್ ತಗೊಳ್ಳೋ. ಕೆಮ್ಮನಹಳ್ಳಿ 1,000 ರೂಪಾಯಿ ಕೊಡೋ ರೂಮ್ ಸಿಗುತ್ತೆ. ತಹಸೀಲ್ದಾರ್ ಆಫೀಸರ್ ರಿಜಿಸ್ಟರ್ ಮಾಡಲ್ಲ. ಅಂಗಡಿ ಸಪೋರ್ಟ್ ಮಾಡಿ ಬೇರೆ ಕೊಡಿ, ಅವಕಾಶ ಮಾಡ್ಕೊಡಿ. ನಮಗೆ ನಾವು ಆ ಥರದ ಧೋರಣೆ ಇಲ್ಲ. ಇಲ್ಲಿ ನಮ್ಮ ಸದಸ್ಯರುಗಳಾಗಲಿ ನಾವಾಗಲಿ ಆ ಥರದ ಧೋರಣೆ ಇಟ್ಕೊಳ್ಳೋದಾಗಿದ್ರೆ, ಬೇರೆ ಮಾಡೋದಾಗಿದ್ರೆ, ನಮಗೆ ಕೊಟ್ಟಂತ ಅವಕಾಶದಲ್ಲಿ 50% ನಿರಾಕರಿಸ್ಕೊಳ್ತಿದ್ದೀವಿ. ಆ ಕೆಲಸ ನಾವು ಮಾಡೋದು ತಯಾರಿಲ್ಲ. ನಮ್ಮಿಂದ ಏನು ಕೆಲಸ ಮಾಡೋದು ತಯಾರಿಲ್ಲ. ಅವ್ರು ಯಾರು ಹೇಳಿದ್ರೆ ಅವ್ರು ನನಗೆ ಕರೆಸಿ ನನ್ನ ಮಗ ಮಾತಾಡೋ ಎಲ್ಲ ಆ ಥರ ಎಲ್ಲ ಮಾತಾಡ್ಕೋಬಾರ್ದು, ಮಾತಾಡಬಾರ್ದು. ಹಿಂದೆ ಮುಂದೆ ಈಗ ಇವ್ರು ಅದಕ್ಕೆ ಇದು ಮಾಡಿದ್ರೆ ಮಾತಾಡಲಿ. ಆ ಥರ ಯಾರು ಇಲ್ಲ ನಮ್ಮಲ್ಲಿ. ಅವ್ರಿಗೆ ಇನ್ನು ಮುಂದೆ ಏನಾರು ಆಯ್ತು ಅಂದ್ರೆ ನೀವು ಯಾರಾದ್ರೂ ಬೈದೇ ಸರಿ. ಎಷ್ಟು KPTC ಫ್ರೀ ಯೂನಿಟ್ಸಿಗೆ ಅದರಲ್ಲಿ 178.09 ಲಕ್ಷ ಯೂನಿಟ್ಸು, ಅಂದರೆ ಅಷ್ಟು ಲಕ್ಷದಷ್ಟು ಅಮೌಂಟು ಬೆನಿಫಿಟ್ ತಗೋತಾ ಇದ್ದಾರೆ ಸರ್. ಸಂತಬೇಂದ್ರವ್ರು ಬಂದಿಲ್ಲ, ಇದು ಹೌದು ಸರ್, ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಹೋಗಿದ್ದಾರೆ. 722 ಇನ್ಸ್ಟಾಲೇಷನ್ಸಿಗೆ 43,989 ಬೆನಿಫಿಷಿಯರ್ಸ್ ಇದ್ದಾರೆ. 200 ಯೂನಿಟ್ಸ್ ಒಳಗಡೆ 199.15 ಲ್ಯಾಕ್ಸು ಅಮೌಂಟ್ಸ್ ಅಷ್ಟು ಬೆನಿಫಿಟ್ ತಗೊಳ್ತಾ ಇದ್ದಾರೆ ಸರ್.
ಇವಾಗ 2,000 ಫಸ್ಟ್ 1,200 ಇತ್ತಲ್ಲ 2,400 ನಾವು ಫಸ್ಟ್ ನಾವೇ ರಿಲ್ಯಾಕ್ಸ್ ಆಗ್ತೀವಿ ಸರ್. ಈಗ ರಿಲ್ಯಾಕ್ಸ್ ಆದಮೇಲೆ ನಮ್ಮ ಟೌನಲ್ಲಿ ಸರ್ವಿಸ್ ಮಾಡಿದ್ರಿ, ಮೀಟರ್ಗಳನ್ನು ಕೊಟ್ಟಿದ್ದೀರಿ, ನಮಗೂ ಬೈಗಳು ಕಮ್ಮಿ ಆಗಿದ್ದಾವೆ. ಇನ್ನು ಮುಂದೆ ನೀವು ಆ ರೀತಿ ಡಾಕ್ಟರ್ಗಳು ಬಂದಂಗೆ ನೋಡ್ಕೊಂಡೋಗಿ ಇನ್ನೊಂದು ನಿಮ್ಗೆ ಸಂಬಂಧಪಟ್ಟ 20% ಸೈಟ್ ಮೆಜರ್ಮೆಂಟ್ ಅಲ್ಲಿ 20% ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ನಮ್ಗೆ ವೈಲೇಷನ್ ಮಾಡೋದಕ್ಕೂ ಇಷ್ಟು ಅಲೋಯಬಲ್ ಅಂತ ಕೊಟ್ಟಿರುವಾಗ ನಾವು ಫಾಲೋ ಮಾಡ್ತೀವಿ. ಆದ್ರೂ ನೀವು ಸರ್ಕಾರ ರಿಲ್ಯಾಕ್ಸೇಷನ್ ಕೊಡೋದಂತೂ ಗಟ್ಟಿಯಾಗಿರ್ತಕ್ಕಂಥಲ್ವ ನೀವು? ಸರ್ ನಾವು ಯಾವಾಗಲೂ ಇದು ಬೇಕಾಗಿತ್ತು ಸರ್. ನಮ್ಮ ಆಫೀಸರ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ ಹೇಳಿದ್ರೆ ಪರವಾಗಿಲ್ಲ. ಕೋರ್ಟ್ ಆದೇಶ ಆಗಿರೋದ್ರಿಂದ ಆಲ್ ಓವರ್ ಕರ್ನಾಟಕ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಇವ್ರದ್ದು ಪಾಪ ಇವ್ರದ್ದು ಎಷ್ಟು ಸಲ ಕೇಳಿದ್ರು ಇಂಟಿಮೇಷನ್ ತಗೊಂಡು ಅಲ್ಲಪ್ಪ ಫಿಕ್ಸ್ ಮಾಡಿದ್ರೆ ನಾಡು ಕರೆಂಟ್ ಕೊಡ್ತಾರೆ ಅಂತ ಗ್ರೂಪ್ ಪ್ರವೇಶ ಮಾಡ್ಕೊಂಡು ಕೊಡ್ತಾರೆ. ಅಲ್ಲ ಕರೆಂಟೇ ಇಲ್ಲ, ಫ್ಯಾನ್